ವಿದ್ಯಾರ್ಥಿಗಳು ಇವತ್ತಿನ ದಿವಸ ನಾವೇನು ನೋಡ್ರಿ ಒಂದು ಸಾಮಾನ್ಯ ವಿಷಯದ ಬಗ್ಗೆ ಕೇಳ್ತೀನಿ, ಕೇಳಬೇಕು ನೀವೆಲ್ಲರೂ. ಹಾಗಾದ್ರೆ ನೀವು ಮನೆಯಿಂದ ಶಾಲೆಗೆ ಬರುವಾಗ ಯಾವ್ಯಾವ ವಸ್ತುಗಳನ್ನ ನೋಡ್ರಿ, ಏನೇ ನೋಡ್ರಿ ಹೇಳು. ಮತ್ತೆ ಯಾರೇನು ನೋಡ್ರಿ ಹೇಳು. ನಾಯಿ ನೋಡಿದ್ವಿ, ಮತ್ತೆ ನವಿಲನ್ನ ನೋಡಿದ್ವಿ, ಮನುಷ್ಯರನ್ನ ನೋಡಿದ್ವಿ. ಹಾಗಾದ್ರೆ ನವಿಲು ಏನದ, ಪ್ರಾಣಿನೋ ಪಕ್ಷಿನೋ ಅದ? ಪಕ್ಷಿಗಳ ಹೆಸರು ಹೇಳ್ತಿದ್ರು ಯಾರು ಹೇಳಿ, ಪ್ರತೀಕ್ ಹೇಳ. ಗುಬ್ಬಿ ನವಿಲು ಮತ್ತೆ ಹೇಳು. ಗುಬ್ಬಿ ಪಾರಿವಾಳ, ನವಿಲು, ಅವೆಲ್ಲ ಪಕ್ಷಿಗಳು. ಮತ್ತೆ ಪ್ರಾಣಿಗಳ ನೋಡ್ರಿ ಯಾರು, ಯಾವ ಪ್ರಾಣಿ ನೋಡಿದಿ? ಈಗ ಬರುವಾಗ ನೋಡಿದ್ವಿ. ಈ ಎಲ್ಲ ಪ್ರಾಣಿಗಳನ್ನ ಪಕ್ಷಿಗಳನ್ನ ನೋಡ್ರಿಲ್ಲ. ಹಾಗಾದ್ರೆ ನೋಡ್ರಿ, ನೀವು ಬರುವಾಗ ಎಲ್ಲರೂ ನಾಷ್ಟ ಮಾಡ್ಕೊಂಡು ಬಂದಿರಲಿಲ್ಲ? ಏನೇ ನಾಷ್ಟ ಮಾಡ್ರಿ ಹೇಳು, ಅಲ್ಲೇ ಕುಂತ ಹೇಳ್ರಿ. ಒಗ್ಗರಣೆ ಅಲ್ಲ, ಹೌದಾ? ಎಲ್ಲರೂ ಪಲಾವ್ ಮಾಡಿಲ್ಲ? ಪಲಾವ, ಉಪ್ಪಿಟ್ಟ ತಿಂದು ಬಂದಿದ್ವಿ. ಹಾಗಾದ್ರೆ ಇವೆಷ್ಟೇ ಅಲ್ಲದೆ ನಮ್ಮ ದೇಹಕ್ಕೇನ ಶಕ್ತಿ ಬರುವಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಶಕ್ತಿ ಬರಬೇಕಾದ್ರೆ ನಾವು ಏನೇನು ತಿನ್ನಬೇಕು? ರೊಟ್ಟಿ ತಿನ್ನಬೇಕು. ವೆರಿ ಗುಡ್. ರೊಟ್ಟಿ ತಿಂತಿಲ್ಲ ಎಲ್ಲರೂ? ತರಕಾರಿಗಳನ್ನ ತಿನ್ಬೇಕು. ತರಕಾರಿಗಳು ಯಾರು ಹೇಳ್ತೀರಿ? ಯಾರು ತರಕಾರಿಗಳ ಹೆಸರು ಹೇಳ್ತೀರಿ? ಹೆಸರೇ ಹೇಳ, ತರಕಾರಿಗಳ ಹೆಸರು. ಟೊಮ್ಯಾಟೊ, ಆಲೂಗಡ್ಡೆ, ಸೌತೆಕಾಯಿ, ಈರುಳ್ಳಿ. ಗುಡ್. ಮತ್ತೆ ಅವನ್ ಬಿಟ್ಟು ಮತ್ತೆ ಬೇರೆ ಯಾರು ಹೇಳ್ತೀರಿ? ನಾನು ಹೇಳು, ಪ್ರವೀಣ್ ಹೇಳು. ನುಗ್ಗೆಕಾಯಿ, ಕ್ಯಾಬೇಜ್, ಮೆಣಸಿನಕಾಯಿ, ಮೂಲಂಗಿ. ಗುಡ್ ಗುಡ್. ಇದೆಲ್ಲ ತರಕಾರಿಗಳನ್ನ ತಿನ್ಬೇಕು. ಮತ್ತೆ ತರಕಾರಿಯಿಂದ ಮತ್ತೇನು ತಿನ್ಬೇಕು ಶಕ್ತಿ ಬರ್ಬೇಕಾರ? ತತ್ತಿ ತಿನ್ಬೇಕು. ಮತ್ತೆ ಬೀಟ್ರೂಟ್ ತಿನ್ಬೇಕು. ಮತ್ತೆ ಹಣ್ಣುಗಳನ್ನ ತಿನ್ಬೇಕು. ಹೌದಾ? ಹಣ್ಣುಗಳನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚಿನ ವಿಟಮಿನ್ಗಳು ಸಿಗ್ತಾವ ನಾವು. ಹಾಗಾದ್ರೆ ನಾವು ಅಷ್ಟೆಲ್ಲ ನೀವೇನು ಮಾಡ್ತೀರಿ, ಕೆಲವೊಂದಿಷ್ಟು ಬೇರಿರುವಂಥ ತರಕಾರಿಗಳನ್ನು ತಿಂದಿರ್ತೀರಿ ನೀವು, ತಿಂತೀರಿ. ಆಮೇಲೆ ನಾರು ಪದಾರ್ಥ ಇರುವಂಥ, ನಾರಿನಾಂಶ ಇರುವಂಥ ತರಕಾರಿಗಳನ್ನ ತಿಂತೀರಿ. ಬೇರಿರುವಂಥ ಯಾವ ಹೇಳು? ಮೂಲಂಗಿ ತಿಂತೀರಿ, ಗೆಣಸು ತಿಂತೀರಿ, ಆಮೇಲೆ ಬೀಟ್ರೂಟ್ ತಿಂತೀರಿ. ಹೌದಾ? ಹಾಂ. ನೆಕ್ಸ್ಟ್ ನಾರು ಪದಾರ್ಥ ಇರುವಂಥ ತರಕಾರಿಗಳು? ಅವರೆಕಾಯಿ, ಚೌಳಿಕಾಯಿ, ಬೀನ್ಸ್ ಇವನ್ನೆಲ್ಲ ತಿಂತಿರಲಿಲ್ಲ? ಹಾಂ. ಈಗಷ್ಟೇ ಆಹಾರವನ್ನು ತಿನ್ನೋದಲ್ದ ನಾವೇನು ಮಾಡ್ಬೇಕು, ಡೈಲಿ ಪ್ರತಿನಿತ್ಯ ಒಂದು ಕೆಲಸವನ್ನು ಮಾಡ್ಬೇಕು. ನಾವು ನಮ್ಮ ದೇಹ ಸದೃಢ ಆಗ್ಬೇಕಾರ, ಆಮೇಲೆ ನಮ್ಮ ದೇಹಕ್ಕೆ ಶಕ್ತಿ ಬರ್ಬೇಕಾರ ಏನು ಮಾಡ್ಬೇಕು ಹೇಳಿ? ಯೋಗಾಸನ ಮಾಡ್ಬೇಕು. ಮತ್ತೆ ವ್ಯಾಯಾಮ ಮಾಡ್ಬೇಕು, ರನ್ನಿಂಗ್ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕು. ಎಲ್ಲರೂ ರನ್ನಿಂಗ್ ವಾಕಿಂಗ್ ಮಾಡ್ತಿರಲಿಲ್ಲ? ಮತ್ತೆ ಎಷ್ಟು ಜನ ಮಾಡ್ತೀರಿ ವಾಕಿಂಗ್? ಗುಡ್. ಹಾಗಾದ್ರೆ ಈ ರೀತಿ ನಾವು ವ್ಯಾಯಾಮವನ್ನು ಮಾಡೋದ್ರಿಂದ ನಮ್ಮ ದೇಹ ಏನಾಕತಿ, ಸದೃಢ ಆಗ್ತೈತಿ. ಅದ್ರ ಜೊತೆಗೆ ನಾವು ಒಳ್ಳೊಳ್ಳೆ ಆಹಾರಗಳನ್ನು, ತರಕಾರಿಗಳನ್ನು, ಹಣ್ಣುಗಳನ್ನು ತಿನ್ಬೇಕು ನಾವು. ಇದರಿಂದ ನಮ್ಮ ದೇಹ ಏನಾಕತಿ, ಸದೃಢ ಆಗ್ತೈತಿ. ಗುಡ್.